ಸಿದ್ದರಾಮಯ್ಯ ಕ್ಷೇತ್ರವಾಗಿರುವಂತಹ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿದಂತಹ ಜೆಡಿಎಸ್ ಒಂದು ಸಾಧನಾ ಸಮಾವೇಶ ಅಂತ ಮಾಡುತ್ತೆ. ಆ ಒಂದು ಸಮಾವೇಶದಲ್ಲಿ ಹಳದಿ ಕಲರ್ ಒಂದು ಪೇಟವನ್ನ ಹಾಕೊಂಡು ಕುಮಾರಸ್ವಾಮಿ ಕಾಣಿಸ್ಕೊಳ್ತಾರೆ. ಹಾಗಾದ್ರೆ ಕುಮಾರಸ್ವಾಮಿ ಹಳದಿ ಕಲರ್ ಪೇಟವನ್ನ ಧರಿಸಿದ್ದು ಯಾಕೆ? ಇದೇ ಒಂದು ಪೇಟ ಕುತೂಹಲಕ್ಕೆ ಕಾರಣವಾಗಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ಹಳದಿ ಪೇಟವನ್ನ ಧರಿಸಿರುವಂತಹ ಕುಮಾರಸ್ವಾಮಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಕುರುಬ ಸಮಾಜದ ಜೊತೆಗೆ ನಾವಿದ್ದೇವೆ ಎನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. 2028ರ ಚುನಾವಣೆಗೆ ರೆಡಿ ಆಗ್ತಾ ಇರುವಂತಹ ಜೆಡಿಎಸ್ ಈಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿದೆ. ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಅಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ. ಅಲ್ಲಿರುವಂತಹ ಕುರುಬ ಸಮುದಾಯಗಳನ್ನ ತನ್ನ ಮತ ಬ್ಯಾಂಕ್ ಆಗಿ ಮಾಡ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಜೆಡಿಎಸ್ ಒಂದು ಹೆಜ್ಜೆಯನ್ನ ಇಟ್ಟಿದೆ. ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. 2028ರ ಚುನಾವಣೆಗೆ ಈಗಲೇ ಸಜ್ಜಾಗಿ ನಿಂತಿದೆ. ಇನ್ನು ಈ ವಿಚಾರವನ್ನ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತ ಕಾದ್ ನೋಡ್ಬೇಕು. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಟಾನ್ ಕೊಟ್ಟಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕುರುಬ ಸಮುದಾಯ ಯಾರದ್ದು ಒಬ್ಬರದ್ದು ಸ್ವತ್ತಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾತನಾಡಿ ಕುರುಬ ಸಮಾಜದ ಜೊತೆಗೆ ನಾವಿದ್ದೇವೆ ಎನ್ನುವಂತಹ ಸಂದೇಶವನ್ನು ಕೊಡ್ತಾರೆ. ಸಾಧನಾ ಸಮಾವೇಶಕ್ಕೆ ಸಾಕಷ್ಟು ಜನರು ಹಾಜರಿರ್ತಾರೆ. ಅಂದ್ರೆ 2028ರ ಚುನಾವಣೆಯಲ್ಲಿ ಯಾವುದೇ ಮತ ಆಗಿರಬಹುದು, ಯಾವುದೇ ಜಾತಿ ಆಗಿರಬಹುದು, ಎಲ್ಲವೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷದ ಕಡೆ ವಾಲ್ಬೇಕು ಅಂತ ಹೇಳಿ ರಣತಂತ್ರವನ್ನ ರೂಪಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ಹಳದಿ ಪೀಠವನ್ನ ಧರಿಕೆ ಮಾಡಿದ್ರು. ತದನಂತರ ಭುಜದ ಮೇಲೆ ಕಂಬಳಿಯನ್ನ ಹೊದ್ರು. ಹಾಗೆ ಕೈಯಲ್ಲಿ ಕುರಿಯನ್ನ ಕೂಡ ಇಟ್ಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮೈತ್ರಿ ಸರ್ಕಾರದಲ್ಲಿ ಇದ್ರೂ ಕೂಡ ಬಿಜೆಪಿ ಅವರು ಅವ್ರ ಕೆಲಸ ಮಾಡ್ಕೊಳ್ಳಿ, 2028ಕ್ಕೆ ಜೆಡಿಎಸ್ ಯಾವ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯನ್ನ ಮತ್ತೆ ಮಾತನಾಡ್ತಾರೆ. ಏನು ಅಂತಂದ್ರೆ, ಅವರಿದ್ದಾಗ 52 ಕ್ಷೇತ್ರಗಳನ್ನ ಗೆದ್ದಿದ್ವಿ, ಈಗ 15ಕ್ಕೆ ಬಂದಿದ್ವಿ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ. ಅವರೇ ಮುಖ್ಯವಾಗಿ ಹೇಳ್ತಾರೆ. ಆದ್ರೆ ಮುಂದಿನ ನಿಮ್ಮ ತಂತ್ರಗಾರಿಕೆಯಲ್ಲಿ ನಾವು ಸಿಕ್ಕಾಕೊಂಡ್ವಿ, ಆದ್ರೆ 2028ಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತು. ಏನು ಆ ಒಂದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಯಾಕೆ ಹೋದ್ರು, ಸಿದ್ದರಾಮಯ್ಯ ಅವರ ಕೋಟೆಯನ್ನ ಯಾಕೆ ಭೇದಿಸಿದ್ರು ಅನ್ನೋದು ಕುತೂಹಲವಾಗಿತ್ತು. ಹಾಗೆ ಇದು ಚಾಲೆಂಜ್ ಕೊಡೋ ರೀತಿಯಲ್ಲೂ ಕೂಡ ಇತ್ತು. ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದೇವೆ, ನಿಮ್ಮ ಕ್ಷೇತ್ರದ ಎದುರುಗಡೆನೆ ನಿಂತಿದ್ದೇವೆ, ನಿಮ್ಮ ಸಮುದಾಯದ ಜನರನ್ನ ನಮ್ಮತ್ತ ಸೆಳೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕೂಡ ಕೊಡ್ತಾ ಇರಬಹುದು. ಗೊತ್ತಿಲ್ಲ ಏನು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇನ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.